ತುಂಬ ಗ್ರ್ಯಾಂಡಾಗಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಎಷ್ಟೆಲ್ಲ ಅಮೌಂಟ್ ತೊಗೊಂಡಿದ್ದೀನಿ, ಕುಚ್ಚಿಗೆಲ್ಲ ಎಷ್ಟು ಅಮೌಂಟ್ ತೊಗೊಂಡಿದ್ದೀನಿ ಪೂರ್ತಿ ವಿಡಿಯೋ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹೊಸಬ್ರು ಯಾರು ನೋಡ್ತಿದ್ರೆ ಅವರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಎಲ್ಲ ಬ್ಲೌಸ್ ಡಿಸೈನ್ಸು ಕೂಡ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ. ಕೆಲವೊಂದಷ್ಟು ಕಸ್ಟಮರು ಮದುವೆ ಬ್ಲೌಸ್ ಅಂದರೆ ತುಂಬ ಬ್ಲೌಸ್ಗಳನ್ನ ತೊಗೊಂಡು ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತಾರೆ. ಈ ಕಸ್ಟಮರ್ ತುಂಬ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಒಂದು 3 ಬ್ಲೌಸು ಮದುವೆ ಹುಡುಗಿಗೆ ಅಂತ 3 ಬ್ಲೌಸು, ಹುಡುಗಿ ಅಕ್ಕದಿರಿಗಿಬ್ಬರಿಗೂ ಒಂದೊಂದು ಬ್ಲೌಸ್, ಈ ರೀತಿಯಾಗಿ ಇಷ್ಟೇ ಬಟ್ಟೆನ ಕೊಟ್ಟಿರೋರು ಮದುವೆ ಬಟ್ಟೆ ಅಂತ. ಏಕೆಂದರೆ ಇತ್ತೀಚೆಗೆ ತುಂಬ ಅರ್ಜೆಂಟಲ್ಲೇ ಮದುವೆನ ಫಿಕ್ಸ್ ಮಾಡ್ಕೊಂಡು ಬರ್ತಿದ್ದಾರೆ ಕಸ್ಟಮರ್ಗಳು. ಬಂದಂಥ ಕಸ್ಟಮರ್ ಎಲ್ಲ ಇನ್ನು 4 ದಿನ 5 ದಿನ 1 ವಾರ ಇಷ್ಟೇ ಟೈಮ್ ಕೊಟ್ಟದ್ದು. ನನಗೆ ಜಾಸ್ತಿಯಾಗಿ ಟೈಮ್ ಇಲ್ಲ, ನಮಗೆ ಅರ್ಜೆಂಟಲ್ಲಿ ಫಿಕ್ಸ್ ಆಗೋಯ್ತು, ಈ ರೀತಿಯಾಗಿ ಜಾಸ್ತಿ ಬಟ್ಟೆನೂ ಕೂಡ ತಗೊಂಡಿಲ್ಲ, ಈ ರೀತಿಯಾಗಿ ಮಾಡಿಕೊಡಿ ಅಂತೇಳಿ ಇತ್ತೀಚೆಗೆ ಬಂದಂಥ ಕಸ್ಟಮರ್ ಎಲ್ಲರೂ ಕೂಡ ಅದೇ ರೀತಿ 4, 5, 3 ಈ ರೀತಿ ಬಟ್ಟೆನ ತಂದುಕೊಟ್ಟು ಚೆನ್ನಾಗಿ ಸ್ಟಿಚ್ ಮಾಡಿಕೊಡಿ, ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತ ಹೇಳ್ತಿದ್ರು. ಅದರಲ್ಲೂ ಸಿಂಪಲ್ಲಾಗಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಬಿಡ್ಬೋದು. ಈ ರೀತಿ ಗ್ರ್ಯಾಂಡಾಗಿ ವರ್ಕ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ನಮಗೆ ತುಂಬ ಸಮಯ ಬೇಕು. ವರ್ಕ್ ಮಾಡ್ಕೊಳ್ಳೋದಕ್ಕೆ 2 ದಿನ ಬೇಕು ಆಗುತ್ತೆ. ನನಗೆ ಸ್ಲೀವ್ಸ್ನ ವರ್ಕ್ ಮಾಡ್ಕೊಳ್ಳೋದಕ್ಕೆ 1 ದಿನ ಬೇಕು. ಒಂದು ಸ್ಲೀವ್ಸ್ಗೆ 3 ಗಂಟೆ 3.5 ಗಂಟೆ ಈ ರೀತಿಯಾಗಿ ಇರುತ್ತೆ. ಈ ರೀತಿ ಗ್ರ್ಯಾಂಡಾಗಿ ವರ್ಕ್ ಮಾಡುವಂಥದ್ದು. ಡಿಸೈನ್ಸ್ ಚಾಯ್ಸ್ ಎಲ್ಲ ನನಗೇನೆ ಬಿಟ್ಟಿದ್ರು. ಅಮೌಂಟ್ ಮಾತ್ರ ಇಷ್ಟು ಅಮೌಂಟಿಗೆ ಇರಲಿ ಅನ್ನೋ ರೀತಿ ಹೇಳಿದರು ಕಸ್ಟಮರು. ಆದಷ್ಟು ನನ್ನ ಎಲ್ಲ ವಿಡಿಯೋದಲ್ಲೂ ಕೂಡ ನಾನು ಅಮೌಂಟ್ನ ಹೇಳ್ತಿರ್ತೀನಿ, ಎಲ್ಲ ಬ್ಲೌಸಿಗೂ ಕೂಡ ಹೇಳಿದ್ದೀನಿ. ಕೆಲವೊಂದಷ್ಟು ಎಲ್ಲೋ ಅಲ್ಲೊಂದು ವಿಡಿಯೋದಲ್ಲಿ ಹೇಳ್ದೇ ಇರೋಂಥ ವಿಡಿಯೋದಲ್ಲಿ ಪ್ರೈಸ್ ಹೇಳಿ ಅಂತ ನೀವು ಕಮೆಂಟ್ ಮಾಡ್ತೀರಾ. ಆದಷ್ಟು ನನ್ನ ವೀಡಿಯೋಸ್ನೆಲ್ಲ ನೋಡಿ ಎಲ್ಲದಕ್ಕೂ ಎಷ್ಟು ಅಮೌಂಟ್ ತೊಗೊಂಡಿದ್ದೀನಿ ಅಂತ ಪ್ರತಿ ಒಂದು ವೀಡಿಯೋದಲ್ಲೂ ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ. ನಾರ್ಮಲ್ ಬ್ಲೌಸಿಗೆ, ವರ್ಕ್ ಬ್ಲೌಸಿಗೆ, ಕುಚ್ಚಿಗೆ ಎಲ್ಲದಕ್ಕೂ ಕೂಡ ಎಷ್ಟೆಷ್ಟು ತಗೊಳ್ತೀನಿ ಅಂತ ಹೇಳಿದ್ದೀನಿ. ಎಲ್ಲ ವೀಡಿಯೋನ ನೋಡಿ ನಿಮಗೆ ಯಾವ ರೀತಿ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋ ಐಡಿಯಾ ಕೂಡ ಬರುತ್ತೆ, ಮತ್ತು ಎಷ್ಟೆಲ್ಲ ಅಮೌಂಟ್ ಕೊಡ್ಬೋದು ನಾವು ಅನ್ನೋ ಕೂಡ ಐಡಿಯಾ ಬರುತ್ತೆ. ಎಲ್ಲ ಥರ ಐಡಿಯಾ ಸಿಗುತ್ತೆ. ಈ ರೀತಿ ಸೀರೆಗೆ ಈ ರೀತಿ ಸ್ಟಿಚ್ ಮಾಡಿಸ್ಕೋಬೋದು ಅನ್ನೋ ಐಡಿಯಾ ಇರುತ್ತೆ. ಟೈಲರ್ಸ್ ಆಗಿದ್ರೆ ನಾವು ಈ ರೀತಿ ಎಲ್ಲ ಸ್ಟಿಚ್ ಮಾಡಿಕೊಡ್ಬೋದು ಅನ್ನೋ ಐಡಿಯಾ ಬರುತ್ತೆ. ಒಂದು ವಿಡಿಯೋನ ನೋಡೋದ್ರಿಂದ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರು, ಆಮೇಲೆ ಮದುವೆ ಬಟ್ಟೆಗಳನ್ನ ತಗೊಂಡಿರುವಂಥ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಇರುವಂಥ ಕಸ್ಟಮರ್ಗಳಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ, ಕುಚ್ಚಿಗೆ ವರ್ಕ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಿರ್ತೀನಿ. ಕುಚ್ಚಿಗೆ 500ರಿಂದ 550 ಯಾವ ರೀತಿ ಹಾಕ್ತೀನಿ ನಾನು. 400, 550, ಬೇಬಿ ಕುಚ್ಚಿಗೆ 200 ತೊಗೋತೀನಿ. 200ನ ಬೇಬಿ ಕುಚ್ಚಿಗೆ ತೊಗೋತೀನಿ. ಈ ರೀತಿ ವರ್ಕ್ನ ಮಾಡಿ ಕುಚ್ಚು ಕಟ್ಟಿದ್ರೆ 500ರಿಂದ 550 ರೂಪಾಯಿ ಅಮೌಂಟ್ನ ತೊಗೋತೀನಿ. ಅದು ಡಿಸೈನ್ ಯಾವ ರೀತಿ ಇರುತ್ತೆ, ಕೆಲಸ ಯಾವ ರೀತಿ ಹಿಡಿತೆ, ಮತ್ತು ಬೀಡ್ಸ್ ಹಾಕಿ ಕಟ್ತೀನ, ಸುಮ್ಮನೆ ಹಾಗೆ ಬೇಬಿ ಕುಚ್ಚು ಕಟ್ತೀನಿ, ಇದ್ರ ಮೇಲೆ ಡಿಪೆಂಡ್ ಆಗಿ ತೊಗೋತೀನಿ. ಎಲ್ಲದಕ್ಕೂ ಒಂದೇ ಅಮೌಂಟ್ ಇರೋಲ್ಲ. ಕೆಲವ್ರು ಕೇಳ್ತಿರ್ತೀರ, ಹಾಗಾಗಿ ನೀವು ಇವಾಗ ನಾನು ಒಂದು ಡಿಸೈನ್ಗೆ ಅಮೌಂಟ್ ಹೇಳ್ಬಿಟ್ಟಿರ್ತೀನಿ, ಆ ಸೀರೆಗೆ ಫಾಲೇ ಹಾಕಿರಲ್ಲ, ಆವಾಗ ನೀವು ಅಷ್ಟೇ ಅಮೌಂಟಿಗೆ ಮಾಡಿಕೊಡಿ ಅಂತ ಕೇಳ್ತೀರ. ಆವಾಗ ಎಕ್ಸ್ಟ್ರಾ ಫಾಲಿಗೆ ಬೇರೆ ನಾವು ಮಾಡಬೇಕಾಗುತ್ತೆ. ಈ ರೀತಿ ಎಲ್ಲ ಇರುತ್ತೆ. ಕೆಲವೊಂದಷ್ಟಕ್ಕೆ ಲೈನಿಂಗು ಫಾಲು ತಂದುಕೊಟ್ಟಿರ್ತಾರೆ, ಕೆಲವೊಂದಷ್ಟಕ್ಕೆ ಲೈನಿಂಗು ಫಾಲ್ ನೀವೇ ಹಾಕಿ ಅಂತ ಹೇಳಿರ್ತಾರೆ, ಕೆಲವೊಂದಷ್ಟಕ್ಕೆ ಬೀಡ್ಸ್ ಬೇಡ ಅಂತ ಹೇಳಿರ್ತಾರೆ, ಕೆಲವೊಂದಷ್ಟಕ್ಕೆ ಬೀಡ್ಸ್ ಹಾಕಿ ಅಂತ ಹೇಳಿರ್ತಾರೆ. ಹಾಗಾಗಿ ನೀವು ಆಮೇಲೆ ವಿಡಿಯೋದಲ್ಲಿ ಒಂಥರ ಹೇಳಿದ್ದೀರಾ, ಇಲ್ಲೊಂಥರ ಕೇಳ್ತಿದ್ದೀರಾ ಅನ್ನೋ ರೀತಿ ಆಗಬಾರ್ದು ಅಂತ ಕೆಲವೊಂದು ಬಿಡಿಸಿನೇ ಅಮೌಂಟ್ನ ಹೇಳ್ತೀನಿ. ಈ ಬ್ಲೌಸಿಗೆ ನಾನು ವರ್ಕು, ಕುಚ್ಚು ಮತ್ತು ಸ್ಟಿಚಿಂಗ್ ಎಲ್ಲ ಸೇರಿಸಿ 2200 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ಬೀಡ್ಸು ಕೂಡ ಹಾಕಿದ್ದೀನಿ ಸ್ಲೀವ್ಸಿಗೆ. ನಾನೇ ವರ್ಕ್ ಕೂಡ ಮಾಡಿ ಸ್ಟಿಚ್ಚು ಕೂಡ ಮಾಡಿದ್ದೀನಿ. ಪೂರ್ತಿಯಾಗಿ ಫಿನಿಶಿಂಗಿಂದ 2200 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ಎಲ್ಲದಕ್ಕೂ ಕೂಡ ಸಪ್ರೇಟಾಗಿ ಅಮೌಂಟ್ನ ಹೇಳ್ತೀನಿ. ಯಾವುದಕ್ಕೂ ಕೂಡ ನಾನು ಪೂರ್ತಿಯಾಗಿ ಅಮೌಂಟ್ನ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂದರೆ ಕೆಲವೊಂದಷ್ಟು ಒಂದೊಂದಕ್ಕೆ ಒಂದೊಂದು ರೀತಿ ಇರುತ್ತೆ. ಕೆಲವೊಂದಷ್ಟು ಲೈನಿಂಗು ಫಾಲು ಹಾಕಬೇಕಾಗತ್ತೆ, ಕೆಲವೊಂದಷ್ಟಕ್ಕೆ ಇವಾಗೆಲ್ಲ ರೆಗ್ಯುಲರಾಗಿ ಅವರೇ ಕೆಲಸ ಮಾಡ್ಕೊಳ್ತಾರೆ. ಕೆಲವೊಂದಷ್ಟು ಹೆಣ್ಮಕ್ಳು ಕುಚ್ಚು ಮತ್ತು ಫಾಲೆಲ್ಲ ನಾವೇ ಹಾಕೋತೀವಿ, ಬರೀ ಬ್ಲೌಸ್ನ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅನ್ನೋರು ಇರ್ತಾರೆ. ಈ ರೀತಿ ಎಲ್ಲ ಇರುತ್ತೆ. ಅದನ್ನು ನೋಡ್ಕೊಂಡು ನಾವು ಅಮೌಂಟ್ನ ಹೇಳ್ಬೇಕಾಗತ್ತೆ. ನೀವೊಂದು ಸ್ಕ್ರೀನ್ಶಾಟ್ ತೆಗ್ದು ಇದಕ್ಕಿಷ್ಟು ಅಂತ ಕೇಳಿದ್ರೆ ನಾವು ಅಮೌಂಟ್ನ ಹೇಳ್ಬೋದು. ಸುಮ್ಮನೆ ಪ್ರೈಸ್ ಎಷ್ಟು ಅಂತ ಕೇಳಿದಾಗ ಒಂದು ವಿಡಿಯೋದಲ್ಲಿ 4-5 ಬ್ಲೌಸ್ಗಳನ್ನ ಹಾಕಿರ್ತೀವಿ, ಅದರಲ್ಲಿ ಯಾವುದಕ್ಕೆ ಅಂತ ಕೇಳಿದ್ರೆ ನಾವು ಅಮೌಂಟ್ನ ಹೇಳೋದಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ಹೇಳ್ತಿದ್ದೀನಿ. ತುಂಬ ಜನ ಆ ರೀತಿ ಕಮೆಂಟ್ ಮಾಡ್ತಿರ್ತೀರ, ಹಾಗಾಗಿ ಹೇಳ್ತಿದ್ದೀನಿ. ನಿಮಗೆ ಬೇಕು ಅನ್ನೋಗಿದ್ರೆ ಸ್ಕ್ರೀನ್ಶಾಟ್ ತೆಗೆದು ನೀವು ಅದನ್ನು ವಾಟ್ಸಪ್ ಮಾಡಿದ್ರೆ ನಾನು ಆ ಡಿಸೈನ್ಗೆ ಅಮೌಂಟ್ ಎಷ್ಟು ಅಂತ ಹೇಳ್ತೀನಿ. ಇತ್ತೀಚೆಗೆ ತುಂಬ ಕೆಲಸ ಆಗಿರೋದ್ರಿಂದ ಯಾರಿಗೂ ಕೂಡ ಸರಿಯಾಗಿ ಆನ್ಸರ್ ಮಾಡೋದಕ್ಕಾಗಿಲ್ಲ. ತುಂಬ ಜನ ಅಡ್ರೆಸ್ ಕಳಿಸಿ ಅಂತ ಕೂಡ ಹೇಳಿದರೆ, ಅವರಿಗೂ ಕೂಡ ನಂಗೆ ಅಡ್ರೆಸ್ ಕಳಿಸೋದಕ್ಕಾಗಲಿಲ್ಲ. ಇನ್ನು ಮುಂದೆ ಸಾಧ್ಯ ಆದಷ್ಟು ಎಲ್ಲದನ್ನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ತುಂಬ ಅಂದರೆ ತುಂಬಾ ಕೆಲಸ ಅಂತ ಹೇಳ್ಬೋದು. ನನ್ನ ಕಂಪ್ಯೂಟರ್ ಮಿಷಿನ್ಗೂ ಕೂಡ ಫ್ರೀ ಇಲ್ಲ. ಬೆಳಗ್ಗೆ ನಾನು ಒಂದು 3 ಗಂಟೆ 4 ಗಂಟೆ ಕೆಲವೊಂದು ಟೈಮಿಂಗ್ಸ್ ಯಾವ ರೀತಿ ಇರುತ್ತೆ ಅಂತಲೇ ಗೊತ್ತಿಲ್ಲ, ಅಷ್ಟು ಕೆಲಸ ಮಾಡಿದೆ ಅದು ಅಂತ ಹೇಳ್ಬೋದು. ಕೆಲವೊಂದು ಸಲ 6 ಗಂಟೆಗೆ ಆನ್ ಮಾಡಿದ್ರೆ ರಾತ್ರಿ 12-1 ಗಂಟೆವರೆಗೂ ಆಫ್ ಮಾಡೋದೇ ಇಲ್ಲ, ಅಷ್ಟೊತ್ತು ಕೆಲಸ ಮಾಡುತ್ತೆ. ಕೆಲವೊಂದು ಸಲ 2 ಗಂಟೆವರೆಗೂ ಕೆಲಸ ಮಾಡ್ತೀವಿ. ಈ ರೀತಿಯೆಲ್ಲ ಇರುತ್ತೆ. ಏಕೆಂದರೆ ಇವಾಗ ಸೀಸನ್ ಆಗಿರೋದ್ರಿಂದ ಕೆಲಸ ಬಂದಾಗ ನಾವು ಕೆಲಸ ಮಾಡ್ಕೊಳ್ಬೇಕಾಗತ್ತೆ. ನಾವು ಫ್ರೀಯಾಗಿದ್ದೀವಿ, ನೀವು
ಬಟ್ಟೆನ ಕೊಡಿ ಅಂದರೆ ಕೊಡಲ್ಲ ಅಲ್ವಾ. ಕಸ್ಟಮರ್ ಬಂದಾಗ ನಾವು ಕೆಲಸ ಮಾಡಬೇಕಾಗತ್ತೆ. ಅದರಲ್ಲೂ ಇತ್ತೀಚೆಗೆ ಜಾಸ್ತಿ ಫಂಕ್ಷನ್ಗಳು ಅಂತ ಹೇಳ್ಬೋದು. ಈ 2 ತಿಂಗಳಲ್ಲಿ ಎಷ್ಟು ಫಂಕ್ಷನ್ ಬಟ್ಟೆನ ಸ್ಟಿಚ್ ಮಾಡಿದ್ದೀವಿ ಅಂತಲೇ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಬಟ್ಟೆಗಳನ್ನ ಸ್ಟಿಚ್ ಮಾಡಿದ್ವಿ. ಎಲ್ಲರೂ ಕೂಡ 1, 2, 3, 4 ಇಷ್ಟೇ ಬಟ್ಟೆನ ತಂದುಕೊಟ್ಟಿದ್ದಾರೆ. ಅರ್ಜೆಂಟಿಗೆ ಇಷ್ಟು ಮಾತ್ರ ಮಾಡಿಕೊಡಿ, ಆಮೇಲೆ ನೆಕ್ಸ್ಟ್ ಸ್ಟಿಚ್ ಮಾಡಿಕೊಡೋರಂತೆ ಅಂತ ಹೇಳಿ ತಂದುಕೊಡ್ತಾರೆ. ಅದರಲ್ಲಿ ನನಗೆ ವರ್ಕ್ ಮಾಡ್ಕೊಳ್ಳೋದಕ್ಕೆ ತುಂಬ ಸಮಯ ಬೇಕಾಗುತ್ತೆ. ಆವಾಗಲೇ ಹೇಳ್ದಾಗೆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ವರ್ಕ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಯಾವುದೇ ವೀಡಿಯೋದಲ್ಲಾದರೂ ಅಷ್ಟೇ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಸ್ಕ್ರೀನ್ಶಾಟ್ ತೆಗೆದು ಆ ಬ್ಲೌಸ್ನ ಕಳಿಸ್ಕೊಟ್ರೆ ಮಾತ್ರ ನಾವು ಅಮೌಂಟ್ನ ಹೇಳೋದಕ್ಕೆ ಸಾಧ್ಯ. ಹಾಗಾಗಿ ಹೇಳ್ತಿದ್ದೀನಿ. ಇದಕ್ಕೂ ಕೂಡ ನಾನು ಆವಾಗಲೇ ಹೇಳ್ದಾಗೆ ಕುಚ್ಚಿಗೆ 550, 500 ಈ ರೀತಿ ತೊಗೋತೀನಿ. ಮತ್ತು ಬ್ಲೌಸಿಗೆ 2200 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ಬೀಡ್ಸ್ ಹಾಕಿದ್ದೀನಿ. ಇದಕ್ಕೂ ಕೂಡ ವರ್ಕ್ನ ಮಾಡಿ ಸ್ಟಿಚ್ ಮಾಡಿದ್ದೀನಿ. ನಿಮ್ಮ ಸೀರೆಗೆ ಸೂಟ್ ಆಗೋ ರೀತಿಯೇ ನೋಡಿ ವರ್ಕ್ನ ಮಾಡ್ತೀವಿ. ಇದು ಒಂದು ದಾರಿಗೆ ಒಂದು ರಿಸೆಪ್ಷನ್ಗೆ ಅಂತ ಹೇಳಿದರು. ಅವ್ರು ಯಾವ ರೀತಿ ಹೇಳ್ತಾರೆ, ಗ್ರ್ಯಾಂಡ್ ಇರಲೋ ಸಿಂಪಲ್ ಇರಲೋ, ಇದಕ್ಕೆ ಇದನ್ನು ಯಾವುದೇ ಏನಕ್ಕೆ ಬಳಸ್ತಾರೆ, ರಿಸೆಪ್ಷನ್ಗೆ ಬಳಸ್ತಾರ, ದಾರೆಗೆ ಬಳಸ್ತಾರ, ಇಲ್ಲ ಎಂಗೇಜ್ಮೆಂಟು, ಈ ರೀತಿ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನೋಡಿಕೊಂಡು ಆ ಅಮೌಂಟಿಗೂ ಸೂಟ್ ಆಗಬೇಕು, ಅವರ ಆ ಒಂದು ಫಂಕ್ಷನ್ಗೂ ಅದು ಸೂಟ್ ಆಗಬೇಕು. ಅದನ್ನು ನೋಡ್ಕೊಂಡು ಕೆಲಸ ಮಾಡ್ತೀವಿ. ಮತ್ತು ಅವ್ರ ಸೀರೆಗೂ ಕೂಡ ಸೂಟ್ ಆಗಬೇಕು. ಅದರಲ್ಲಿ ಏನಿದೆ, ಫ್ಲವರ್ ಇದೆ, ಏನಿದೆ ಅದನ್ನೆಲ್ಲ ನೋಡ್ಕೊಂಡು ಕೂಡ ವರ್ಕ್ ಮಾಡ್ತೀವಿ. ಯಾವುದೇ ಬ್ಲೌಸ್ ಆಗಿದ್ರೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ. ಇದು ಬ್ಲೌಸು ಸೀರೆ ಎರಡೂ ಒಂದೇ ಕಲರಿಂದ ಜಾಸ್ತಿ ಏನು ಬೇಡ ಅನ್ನಿಸ್ತು. ಹಾಗಾಗಿ ಸಿಂಪಲಾಗಿ ಒಂದು ಕಟ್ ವರ್ಕ್ನ ಮಾಡಿ ಸ್ಟಿಚ್ ಮಾಡಿದೆ. ಇವಾಗ ನಾನು ಏನು ತೋರಿಸ್ದೆ ಅದು 3 ಕೂಡ ಮದುವೆ ಹುಡುಗಿದು. ಇವಾಗ ತೋರಿಸ್ತಿರೋದು ಮದುವೆ ಹುಡುಗಿ ಅಕ್ಕಂದು. ಇಬ್ಬರು ಅಕ್ಕಂದು ಇದ್ದಾರಂತೆ. ಇಬ್ಬರು ಅಕ್ಕಲ್ಲಿ ಒಬ್ಬ ಅಕ್ಕಂದಿದ್ದು ಸೀರೆಗೆ ಇದು ಮಾಡಿದ್ದೀನಿ, ಕುಚ್ಚು ಕಟ್ಟಿದ್ದೀನಿ. ಬ್ಲೌಸಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಇದು ಏನಪ್ಪ ಅಂದರೆ ಸೀರೆ ಬ್ಲೌಸು ಎರಡೂ ಕೂಡ ಒಂದೇ ಕಲರ್ ಇತ್ತು. ಹಾಗಾಗಿ ನಾನು ಸ್ಟಿಚ್ ಮಾಡಿದ್ರೂ ವರ್ಕ್ ಮಾಡಿದ್ರೂ ಕೂಡ ಅಷ್ಟಾಗಿ ಕಾಣಿಸ್ತಿರ್ಲಿಲ್ಲ. ಇಲ್ಲಿ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತು. ವೀಡಿಯೋದಲ್ಲಂತೂ ಅಷ್ಟಾಗಿ ವರ್ಕ್ ಮಾಡಿರೋದು ಕಾಣಿಸ್ತಾನೆ ಇಲ್ಲ. ಕೆಲವೊಂದಷ್ಟು ಸಿಂಪಲ್ ಸೀರೆನ ಕೊಟ್ಟಿದ್ರು. ಅದನ್ನೆಲ್ಲ ಏನು ವಿಡಿಯೋ ಮಾಡ್ಕೊಂಡಿಲ್ಲ, ಅದೆಲ್ಲ ಬೇಡ ಅಂತೇಳಿ. ಏಕೆಂದರೆ ಸಿಂಪಲಾಗಿ ಸ್ಟಿಚ್ ಮಾಡಿದ್ದೀನಿ. ಇದು ನೋಡಿ ವರ್ಕ್ನ ಮಾಡಿದ್ದೀನಿ, ಆದರೆ ನಿಮ್ಗೆ ಅಷ್ಟಾಗಿ ಕಾಣಿಸ್ತಿಲ್ಲ. ಜಾಸ್ತಿ ಆಗಿ ಬೇರೆ ಕಲರ್ ಇದ್ದಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. 1,500 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ ನಾನು ವರ್ಕಿಂದ, ಸ್ಟಿಚಿಂಗಿಂದ 1,500 ಅಮೌಂಟ್ನ ತೊಗೊಂಡಿದ್ದೀನಿ. ಮತ್ತು ಕುಚ್ಚಿಗೆ ಬೇರೆ ಎಕ್ಸ್ಟ್ರಾ 200 ರೂಪಾಯಿ ಅಮೌಂಟ್ನ ಹಾಕಿದ್ದೆ. ಎಲ್ಲದಕ್ಕೂ ಕೂಡ ಸಪ್ರೇಟಾಗಿ ಅಮೌಂಟ್ನ ಹೇಳಿದೆ ಕಸ್ಟಮರಿಗೆ. ಎಲ್ಲದೂ ಕೂಡ ಒಂದೇ ಮನೆಯವ್ರದ್ದಾಗಿದ್ದರಿಂದ ಅವರು ಒಟ್ಟಿಗೆ ಅಮೌಂಟ್ನ ಕೊಟ್ಟರು. ನಿಜವಾಗ್ಲೂ ಇವರು ನನಗೆ ರೆಗ್ಯುಲರ್ ಕಸ್ಟಮರು. ಇಷ್ಟು ದಿನದಲ್ಲಿ ಯಾವತ್ತೂ ಕೂಡ 100 ರೂಪಾಯಿ ಅಮೌಂಟ್ನ ಇಟ್ಕೋತೀವಿ ಅಂತ ಹೇಳಲ್ಲ. ಪೂರ್ತಿ ಅಮೌಂಟ್ನ ಕೊಟ್ಟೇ ಅವರು ನನಗೆ ಆ ಬ್ಲೌಸ್ನ ಇಸ್ಕೊಳ್ಳೋದು. ಹಾಗಾಗಿ ಹೇಳ್ತಿದ್ದೀನಿ ಅವರಿಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಾನು ತುಂಬ ಒಂದು 2-3 ಸಲ ಅವ್ರನ್ನ ಸತಾಯಿಸ್ತೆ ಅಂತ ಹೇಳ್ಬೋದು. ಆದರೂ ಕೂಡ ಬೇಜಾರು ಮಾಡ್ಕೊಳ್ತೇನೆ ಬಟ್ಟೆನ ತೊಗೊಂಡು ಹೋದರು. ಇದು ನೋಡಿ, ಇದನ್ನು ಕೂಡ ಅಷ್ಟೇ 800 ರೂಪಾಯಿಗೆ ವರ್ಕ್ ಮಾಡಿಕೊಡಿ ಅಂತೇಳಿದರು. 800 ರೂಪಾಯಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸ್ನ. ಫಸ್ಟಿಗೆ ಮಾತಾಡ್ಕೊಂಡು ಬಿಡ್ತೀನಿ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಏನು ಅದನ್ನೆಲ್ಲ ನೋಡಿಕೊಂಡೇ ಕೆಲಸ ಮಾಡೋದು ನಾನು ಯಾವಾಗಲೂ ಕೂಡ. ಏಕೆಂದರೆ ಅವರಿಗೂ ನಾನು ಇಷ್ಟು ಹೇಳಿರಲಿಲ್ಲ, ಇಷ್ಟು ಮಾಡಿಬಿಟ್ಟಿದ್ದೀರಾ ಅಂತ ಬೇಜಾರು ಮಾಡಬಾರ್ದಲ್ವ ನಾವು. ಹಾಗಾಗಿ ಕಸ್ಟಮರಿಗೆ ಯಾವ ರೀತಿ ಇಷ್ಟ ಆಗುತ್ತೆ, ಅವರಿಗೆ ಕಷ್ಟ ಆಗಬಾರ್ದು ಅಮೌಂಟ್ ಕೊಡೋದಕ್ಕೆ. ಮತ್ತು ಡಿಸೈನು ಕೂಡ ಅವ್ರಿಗೆ ಇಷ್ಟ ಆಗಬೇಕು. ಈ ರೀತಿ ಎಲ್ಲ ನೋಡ್ಕೊಂಡು ಕೆಲಸ ಮಾಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ನಿಮ್ಮ ಸಪೋರ್ಟು ತುಂಬ ಮುಖ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಥರದ್ದು ವಿಡಿಯೋಸ್ನ ನೋಡಿದಾಗ ಯಾವುದೇ ಹೆಣ್ಮಕ್ಳಿಗೂ ಕೂಡ ಲಾಸ್ ಆಗೋಲ್ಲ. ಏಕೆಂದರೆ ತುಂಬ ಹೆಣ್ಮಕ್ಳು ಈ ರೀತಿಯೆಲ್ಲ ಯಾವ ರೀತಿ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಸರ್ಚ್ ಮಾಡ್ತಿರ್ತೀರಾ. ಸ್ಟಿಚ್ ಮಾಡುವಂಥ ಹೆಣ್ಮಕ್ಳು ಕೂಡ ತುಂಬ ಜನ ಇದ್ದೀರಾ. ಇದನ್ನೇ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋ ಕನ್ಫ್ಯೂಸ್ ಇರುತ್ತೆ. ಕಲಿಯುವಂಥ ಹೆಣ್ಮಕ್ಳು ಕೂಡ ತುಂಬ ಜನ ಇದ್ದೀರಾ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಆದಷ್ಟು ಈ ರೀತಿಯೆಲ್ಲ ಸಪೋರ್ಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾನು ಕೂಡ ಒಂದು ವಿಡಿಯೋ ಮಾಡೋಕ್ಕೂ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಆದಷ್ಟು ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಯಾರೆಲ್ಲ ನೋಡ್ತಿದ್ರೆ ಎಲ್ಲರೂ ಕೂಡ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಆದಷ್ಟು ನಾನು ತಗೊಳ್ಳೋವಂಥ ಅಮೌಂಟು, ನಾನು ಸ್ಟಿಚ್ ಮಾಡಿದಂಥ ಡಿಸೈನು ಎಲ್ಲದೂ ಕೂಡ ನಿಮ್ಗೆ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿದ್ರೆ ನಮ್ಮಲ್ಲಿ ಏನಾದ್ರು ತಪ್ಪಿದರೆ ನಾವು ಕೂಡ ತಿದ್ಕೋತೀವಿ. ಆಮೇಲೆ ನಿಮ್ಮ ಒಂದು ಕಮೆಂಟ್ ನೋಡಿ ನಮಗೂ ಕೂಡ ಇನ್ನೂ ಹೆಚ್ಚು ವಿಡಿಯೋ ಹಾಕಬೇಕು ಅನ್ನೋ ಆಸೆ ಆಗುತ್ತೆ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.